ಮಹಿಳೆಯರಿಗೆ ಉಚಿತ ಸಾರಿಗೆ ಸೇವೆ ಹಿನ್ನೆಲೆಯಲ್ಲಿ ಕಳೆದ 3-4 ದಿನಗಳಿಂದನೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಅದರಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ವೀಕೆಂಡ್ ಆಗಿರೋ ಕಾರಣಕ್ಕಾಗಿ ಈಗ ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಿರುವಂತಹ ದೃಶ್ಯಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಾವೀಗ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗುವಂತ ಬಸ್ಸಲ್ಲಿದ್ದೇವೆ. ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಂದವೆ. ಆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರುವಂತಹ ಮಹಿಳೆಯರು ಕೂಡ ಪ್ರಯಾಣಿಕರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಏನ್ ಹೇಳ್ತಾರಂತ ಹೇಳಿ. ಮೇಡಮ್, ತಾವೆಲ್ಲರೂ ಕೂಡ ಇದೇ ಫಸ್ಟ್ ಟೈಮ್ ಈ ರೀತಿ ಉಚಿತ ಸೇವೆಯಲ್ಲಿ ಹೋಗ್ತಾ ಇರೋದು? ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾವು ಚುಂಚುಂಗಿರಿ ಅದು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ, ಅಲ್ಲಿಗೆ ಹೋಗ್ತಿದ್ವಿ ಸರ್. ಓಕೆ, ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಾ ಎಲ್ಲರೂ ಹೋಗ್ಬೇಕು ಅಂತ? ಇಲ್ಲ, ಹಾಗೇನಿಲ್ಲ, ರೀಸೆಂಟ್ ಆಗಿ ಪ್ಲಾನ್ ಆಯ್ತು ನಿನ್ನೆ. ಓಕೆ, ಈಗ ಗೌರ್ಮೆಂಟ್ ಈ ಸ್ಕೀಮ್ ಏನಿದೆ ಫ್ರೀ ಟ್ರಾವೆಲ್ ಮಾಡೋದು, ನಿಮಗೆ ಏನ್ ಅನ್ಸುತ್ತೆ ಮೇಡಮ್? ಇದು ಕಂಟಿನ್ಯೂ ಇರ್ಬೇಕಾ 5 ವರ್ಷ? ಕಂಟಿನ್ಯೂ ಇರ್ಬೇಕನ್ಸುತ್ತೆ, ಆದ್ರೆ ಮುಂದೆ ನಮ್ಗೇನೆ ಪ್ರಾಬ್ಲಮ್ ಆಗುತ್ತಲ್ವಾ. ಮೀನ್ಸ್ ಟ್ಯಾಕ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಮೇಲೆ ಹಾಕ್ತಾರೆ, ಆತರ ಮಾತ್ರ ನಮ್ಗೇನೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಆತರ ಆದ್ರೆ ಕಷ್ಟ ಆಗುತ್ತೆ. ಇವಾಗೇನೋ ನಮ್ಗೆಲ್ಲ ಒಳ್ಳೇದೇನೆ ಆಗುತ್ತೆ, ಲೇಡೀಸ್ಗೆಲ್ಲ. ಮೇಡಮ್, ತಾವ್ ಏನ್ ಹೇಳ್ತೀರಾ ಮೇಡಮ್? ಎಲ್ಲಿಗೆ ಹೋಗ್ತಾ ಇದ್ರಿ? ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಸರ್. ಪ್ಲಾನ್ ಮಾಡ್ಕೊಂಡಿದ್ರಾ? ಪ್ಲಾನಿಂಗ್ ಏನಿರ್ಲಿಲ್ಲ ಸರ್, ಅದೇ ರೀಸೆಂಟ್ ಆಗಿ ಈ ತರನೇ ಬೆಳಗ್ಗೆನೆ ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ ಸರ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇದ್ದೀರಾ? ಜೆಂಟ್ಸು ಇದಾರಾ? ಇಲ್ಲ ಸರ್, ನಾವಿಬ್ರೇನೆ ಹೋಗ್ತಾ ಇರೋದು. ಹೌದು. ಇನ್ನೊಬ್ಬ ಪ್ರಯಾಣಿಕರ ಅವ್ರನ್ನು ಕೂಡ ಮಾತಾಡ್ಸೋಣ. ಮೇಡಮ್, ತಾವು ಎಲ್ಲಿಗೆ ಹೋಗ್ತಾ ಇರೋದು? ಈ ಯೋಜನೆ ಕಂಟಿನ್ಯೂ ಆಗ್ಬೇಕು ಅಂತ ಅನ್ಸುತ್ತೆ ತಮ್ಗೆ? ಏನ್ ಬೇಡ ಸರ್, ಯಾಕಂದ್ರೆ ವಯಸ್ಸಾದವರು ಇದಾರೆ, ಮತ್ತೆ ಹಾಸ್ಪಿಟ್ಲಿಗೆಲ್ಲ ಹೆಲ್ಪ್ ಇರ್ಲಿ, ಮತ್ತೆ ಓದೋ ಮಕ್ಳಿಗೆ ಹೆಲ್ಪ್ ಆಗ್ಲಿ. ಇದೆಲ್ಲ ಏನ್ ಬೇಡ ಸರ್, ಇದು ನಮ್ಮ ಮೇಲೆ ಹೊರೆ ಬೀಳತ್ತೆ ಮತ್ತೆ ಹೋಯ್ತಾ ಮುಂದಕ್ಕೆ. ಬಟ್ ಬಡವರಿಗೆ, ಶ್ರಮಿಕರಿಗೆ ಬಹಳ ಅನುಕೂಲ ಆಗುತ್ತಲ್ಲ ಮೇಡಮ್ ಇದು? ಇಲ್ಲ ಸರ್, ಎಲ್ಲರಿಗೂ ಏನಾಗಲ್ಲ. ಬಡವರೆಲ್ಲ ಕೂಲಿ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ಯಾವಾಗ್ಲೂ ಬಸ್ಸಲ್ಲಿ ಏನ್ ಪ್ರಯಾಣ ಮಾಡಲ್ಲ. ಇನ್ನಷ್ಟು ಮಹಿಳಾ ಪ್ರಯಾಣಿಕರದ ಅವ್ರನ್ನ ಕೂಡ ಮಾತಾಡ್ಸೋಣ. ಮೇಡಮ್, ತಾವು ಎಲ್ಲಿಗೆ ಹೋಗ್ತಾ ಇರೋದು? ಪ್ಲಾನ್ ಮಾಡ್ಕೊಂಡಿದ್ರಾ? ಯಾಕಂದ್ರೆ ಸಾರಿಗೆ ಬಸ್ಸಲ್ಲಿ ನೀವು ಫ್ರೀ ಆಗಿ ಟ್ರಾವೆಲ್ ಮಾಡಬಹುದು. ನಾವೇನ್ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ, ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಅದೇ ಮನೆ ದೇವರಿಗೆ, ಅದಕ್ಕೆ ಹೋಗ್ತಾ ಇರೋದು. ಇವತ್ತು ಭಾನುವಾರ ಆಗಿತ್ತಲ್ಲ, ರಜಾ ಇತ್ತು, ಅದಕ್ಕೆ ಹೋಗ್ತಾ ಇರೋದು. ಮೇಡಮ್, ತಾವು ಇದೇ ಫಸ್ಟ್ ಟೈಮ್ ಫ್ರೀ ಟ್ರಾವೆಲ್ ಮಾಡ್ತಾ ಇರೋದು? ಫಸ್ಟ್ ಟೈಮ್ ಇವತ್ತೇನೆ. ಏನ್ ಅನ್ಸುತ್ತೆ ಅಂದ್ರೆ ಅದೇ ಇದು ಮಿಡಲ್ ಕ್ಲಾಸ್, ಆಮೇಲೆ ಟ್ಯಾಕ್ಸಸ್ ಎಲ್ಲ ಮಿಡಲ್ ಕ್ಲಾಸ್ ಅವ್ರಿಗೆ ಬೀಳುತ್ತೆ. ಸೊ ಏನಾದ್ರೂ ಈ ಹ್ಯಾಂಡಿಕ್ಯಾಪ್ಟ್ ಅಂತವ್ರಿಗೆಲ್ಲ ಕೊಟ್ಟಿದ್ರೆ ಫ್ರೀ ಸರಿ ಹೋಗಿರೋದು. ಈಗ ಆಕ್ಚುಲಿ ಒಳ್ಳೇದೇ ಅನ್ಸುತ್ತೆ ಫ್ರೀ ಆಗಿ ಹೋಗ್ತಿರೋದು, ಬಟ್ ಆಮೇಲೆ ನೋಡಿದ್ರೆ ನಮ್ಗೆ ಬೀಳುತ್ತೆ ಅನ್ಸುತ್ತೆ ಟ್ಯಾಕ್ಸಸ್ ಎಲ್ಲ. ದುಡ್ಡು ಗೌರ್ಮೆಂಟ್ ದುಡ್ಡೆಲ್ಲ ಏನಂತಾರೆ ಇದಕ್ಕೆ ಎಲ್ಲ ಖರ್ಚಾದ್ರೆ ಆಮೇಲೆ ಅದು ಹೊರೆ ನಮ್ ಮೇಲೆ ಬೀಳುತ್ತೆ. ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅಂದ್ರೆ ಬೇರೆ ಬೇರೆ ಪ್ಲಾನ್ ಮಾಡೋಕ್ಕಿಂತ ಈ ರೀತಿಯಾಗಿ ಮಹಿಳೆಯರಿಗೆ ಫ್ರೀ ಟ್ರಾವೆಲ್ ಕೊಡೋದು ಒಳ್ಳೇದಲ್ವಾ? ಒಳ್ಳೇದೇನೇನೆ, ಬಟ್ ಇವಾಗ ಒಳ್ಳೇದು ಅನ್ಸುತ್ತೆ. ಆದ್ರೆ ಬ್ರಾಡರ್ ಪಾಯಿಂಟ್ ಅಲ್ಲಿ ನೋಡಿದ್ರೆ ಆಮೇಲೆ ಜಾಸ್ತಿ, ಯಾಕಂದ್ರೆ ಎವ್ರಿ ಡೇ ಕೋಟಿ ಖರ್ಚಾಗತ್ತೆ ಅಲ್ವಾ, ಎಲ್ಲ ಎಷ್ಟೊಂದ್ ಜನ ಪ್ರಯಾಣ ಮಾಡ್ತಿರೋದು. ಸೊ ಅದಕ್ಕೆ ಅವ್ರೇನಾದ್ರೂ ಒಂದು ಸ್ಕೀಮ್ ಇಡ್ಬೇಕಿತ್ತು, ಬರೀ ಈ ವರ್ಗದವ್ರಿಗೆ ಮಾತ್ರ ಫ್ರೀ. ಇವತ್ತು ಟ್ರಾವೆಲ್ ಮಾಡ್ತಾ ಇದ್ರು ಫ್ರೀ ಟ್ರಾವೆಲ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಏನ್ ಹೇಳೋದು, ಫ್ರೀ ಸಿಕ್ತು ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಕೇಳ್ತಿದ್ದೀರಾ? ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೋಗ್ತಾ ಇದಾರಲ್ಲ, ಚೆನ್ನಾಗಿದೆ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈ ರೀತಿಯಾಗಿ ಬಹಳ ಜನ ಮಹಿಳಾ ಪ್ರಯಾಣಿಕರು ಏನಿದ್ದಾರೆ ಅವರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೋಗಬಹುದು. ಅದು ಪುಣ್ಯಕ್ಷೇತ್ರಗಳಿಗೆ ಹೋಗೋದಕ್ಕೆ ಯೂಸ್ ಮಾಡ್ಕೋತಿದೀವಿ ಅಂತ ಹೇಳಿದ್ರೆ, ಇನ್ನು ಕೆಲವರು ಈ ಯೋಜನೆ ಎಲ್ರಿಗೂ ಕೂಡ ಅವಶ್ಯಕತೆ ಇಲ್ಲ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.